ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಮತ್ತೆ ಒಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ. ಏನಪ್ಪ ಅಂತ ಅಂದರೆ ಇವತ್ತೊಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಇದೊಂದು ಮಿನಿ ವ್ಲಾಗ್ ಥರ ಆಗ್ಬೋದು. ತುಂಬ ದಿನದಿಂದ ಫೋನ್ ತೊಗೋಬೇಕು ಅಂತ ಅನ್ಕೋತಾ ಇದ್ವಿ. ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಫೋನ್ ತೊಗೊಳೋದು ಅಂದ್ರೇ ಒಂದು ದೊಡ್ಡ ಖುಷಿ ಅಂತ ಹೇಳ್ಬೋದು. ನನಗೆ ಫೋನ್ ಬಂಡವಾಳ ಹಾಕೋದಕ್ಕೆಲ್ಲ ಇಷ್ಟ ಇರ್ತಾ ಇರಲಿಲ್ಲ. ಸೊ ನಂದು ಫೋನ್ ತೊಗೊಂಡಿದ್ದೇ 4 ವರ್ಷ ಆಗಿತ್ತು, ಅದನ್ನೇ ಯೂಸ್ ಮಾಡ್ತಾಯಿದ್ದೆ. ಬಟ್ ಇವಾಗ ಯೂಟ್ಯೂಬ್ ಮಾಡೋದ್ರಿಂದ ಸೊ ವೀಡಿಯೋಸ್ಗೆ ಫೋಟೋಸ್ಗೆ ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಈಗ ಫೋನ್ ತೊಗೋಬೇಕು ಅಂತ ಡಿಸೈಡ್ ಮಾಡಿ ಫೋನ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದೊಂದು ದೊಡ್ಡ ಖುಷಿ ಇದೆ. ಸೊ ಫೋನ್ ಕೊಡಿಸ್ತಾ ಇದ್ದಾರೆ ಫೈನಲಿ. ಕೇಳ್ತಾ ಇದ್ದೆ, ಸುಮ್ಮನೆ ಕೇಳಿದೆ ಫೋನ್ ಬೇಕು ಅಂತ. ಸೊ EMI ಅಲ್ಲಿ ತೊಗೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಇವಾಗ ಶೋರೂಮ್ ಹತ್ರ ಹೋಗಬೇಕು. ಹೇಗಿದ್ದರೂ ಸಂಗೀತ ಅದು ಆ್ಯನಿವರ್ಸರಿ ನಡೀತಾ ಇದೆ. ಸೊ ಆ ಒಂದು ಶೋರೂಮಲ್ಲೇ ಹೋಗಿಬಿಟ್ಟು ಪರ್ಚೇಸ್ ಮಾಡೋಣ, ನೋಡೋಣ ಯಾವ ಫೋನ್ ತೊಗೊಳ್ಳೋದು ಅಂತ. ಅಲ್ಲಿ ಹೋಗಿ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಶಾಪಲ್ಲಿ ಬಂದಿದೆ, ಶಾಪಿಂದನೇ ಹೋಗ್ತಾ ಇದ್ದೀನಿ ಇವಾಗ. ಸೊ ಅಲ್ಲಿ ಸಿಗ್ತೀನಿ, ಯಾವ ಥರ ಮೊಬೈಲ್ ತೊಗೊಳ್ತೀನಿ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಫೋನ್ನ ಸೆಲೆಕ್ಟ್ ಮಾಡಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ಕ್ಯಾಶ್ ಬ್ಯಾಕ್ಗೋಸ್ಕರ. ಎಷ್ಟು ಬರುತ್ತೆ ಪಾಯಿಂಟ್ಸ್ ಅಂತ ಚೆಕ್ ಮಾಡಿಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ನೋಡೋಣ ಏನು ಕ್ಯಾಶ್ ಬ್ಯಾಕ್ ಬರುತ್ತೆ, ಅದರಲ್ಲಿ ಏನು ಪರ್ಚೇಸ್ ಮಾಡೋಕ್ಕಾಗುತ್ತೆ ನೋಡ್ತಾ ಇದ್ದೀವಿ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ನಮಗೆ ಒಂದು 1800 ಸಮಥಿಂಗ್ ಏನೋ ಕ್ಯಾಶ್ ಬ್ಯಾಕ್ ಪಾಯಿಂಟ್ಸ್ ಬಂತು. ಸೊ ಅದರಲ್ಲಿ ಏನು ಪರ್ಚೇಸ್ ಮಾಡೋದು ಅಂತ ನೋಡ್ತಾ ಇದ್ವಿ. ಹೆಡ್ಸೆಟ್ಟಲ್ಲಿ ಆಲ್ರೆಡಿ ನಮ್ಮ ಹತ್ರ ಒಂದೊಂದು ಸೆಟ್ ಇದೆ. ಸೊ ವಾಚಸ್ ನೋಡೋಣ ಅಂತ ಹೇಳಿಬಿಟ್ಟು, ಆ್ಯಂಡ್ರಾಯ್ಡ್ ವಾಚ್ ನೋಡೋಣ ಅಂತ ಹೇಳ್ಬಿಟ್ಟು ಅದನ್ನು ನೋಡ್ತಾ ಇದ್ವಿ. ಆ ಒಂದು ಪ್ರೈಸ್ಗೆ ಅಂದರೆ 1800 ರುಪೀಸ್ಗೆ ಯಾವ ವಾಚ್ ಬರುತ್ತೋ ಅದನ್ನು ಸೆಲೆಕ್ಟ್ ಮಾಡೋಣ ಅಂತ ನೋಡ್ತಾ ಇದ್ದೀವಿ. ಇವಾಗ 1300 ಪೇ ಮಾಡಬೇಕಾಗುತ್ತೆ ಫೈನಲ್, ಎಕ್ಸ್ಟ್ರಾ ಡಿಸ್ಕೌಂಟ್ ಎಲ್ಲ ಹೋಗಿ. ಚೆನ್ನಾಗಿದೆ ಸರ್ ಅದು ವಾಚು. ಆಮೇಲೆ ಡಿಸ್ಪ್ಲೇ ಬರೋದು ನಾರ್ಮಲ್ ಡಿಸ್ಪ್ಲೇ ಬರಲ್ಲ, ಅದರಲ್ಲಿ LED ಡಿಸ್ಪ್ಲೇ. ನೀವು ಫೋನಲ್ಲಿ ಯೂಸ್ ಮಾಡ್ತಿರೋ ಗೊತ್ತಾ, ಆ ಥರ LED ಡಿಸ್ಪ್ಲೇ ಬರೋದು. ಡಿಸ್ಪ್ಲೇ ಕ್ಲಾರಿಟಿ ಚೆನ್ನಾಗಿರುತ್ತೆ. ಆಮೇಲೆ ಡಿಸ್ಪ್ಲೇ 6 months ವ್ಯಾರಂಟಿ ಇರುತ್ತೆ. ನಮ್ಮ ಹತ್ರನೇ ವ್ಯಾರಂಟಿ ಇರುತ್ತೆ. ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟು. ಆದರೆ ಡ್ಯಾಮೇಜ್ ಆಗಿಬಿಡುತ್ತೆ. ಆಟೋಮೆಟಿಕ್ ಏನೋ ಪ್ರಾಬ್ಲಮ್ ಆಯಿತು ಅಂದರೆ ಪೀಸ್ ಟು ಪೀಸ್ ಚೇಂಜ್ ಮಾಡಿಕೊಡ್ತೀವಿ. ಫೈನಲಿ ಒಪ್ಪೋ ರೆನೋ 13 ಮೈ ಡ್ರೀಮ್ ಫೋನು ಹಾಗೆ ತೊಗೊಂಡು ಬಂದಿದ್ದೀವಿ. ಶಾಪ್ ಹತ್ರ ಬಂದು ಓಪನ್ ಮಾಡ್ತಾ ಇದ್ದೀನಿ. ಇದರ ಫೀಚರ್ಸ್ ಬಂದ್ಬಿಟ್ಟು 12 GB ರ್ಯಾಮು, 512 GB ಸ್ಟೋರೇಜ್ ಬರುತ್ತೆ.
256 ಇತ್ತು, ಬಟ್ 512 GB ಸ್ಟೋರೇಜ್ ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಯೂಟ್ಯೂಬ್ ವಿಡಿಯೋ ಮಾಡೋರಿಗೆ ಸ್ಟೋರೇಜ್ ಜಾಸ್ತಿ ಬೇಕಾಗುತ್ತೆ, ಹಾಗಾಗಿ ನಾನು 512 GB ಚೂಸ್ ಮಾಡಿಕೊಂಡೆ. ಇದಕ್ಕೂ 256ಗೂ 4000 ಅಷ್ಟೇ ಡಿಫ್ರೆನ್ಸ್ ಇತ್ತು, ಹಾಗಾಗಿ ನಾವು ಇದನ್ನೇ ರೆಫರ್ ಮಾಡಿ ತಗೊಂಡ್ವಿ. ಏಕೆಂದರೆ ಫೋನ್ಗೆ ಪದೇ ಪದೇ ಬಂಡವಾಳ ಆಗಲ್ಲ. ಸೊ ಹಾಗಾಗಿ ಇದರಲ್ಲಿ ಒಂದೇ ಕಲರ್ ಬರೋದು ಸ್ಕೈ ಬ್ಲೂ, ಈ ಕಲರ್ ಬಂತು. ಸೊ ಓಪನ್ ಮಾಡಿದ್ದೀವಿ, ಇನ್ನು ಎಲ್ಲ ಫೋಟೋಸ್ ಎಲ್ಲ ಇದು ಮಾಡ್ಕೋಬೇಕು. ಸೊ ಸೆಂಡ್ ಮಾಡ್ಕೊಂಡು ಆದಮೇಲೆ ಇನ್ನು ಯೂಸ್ ಮಾಡ್ತಾಯಿಲ್ಲ, ಸಿಮ್ಮು ಕೂಡ ಹಳೆ ಫೋನಲ್ಲೇ ಇದೆ, ಇನ್ನು ಇವಾಗ ತಾನೇ ಬಂತು ಓಪನ್ ಮಾಡಿದ್ದು. ಸೊ ಅದ್ರ ಜೊತೆಗೆ ನಮಗೆ ಕ್ಯಾಶ್ ಬ್ಯಾಕ್ ಕೂಡ ಬಂತು. ಸಂಗೀತದು ಆ್ಯನಿವರ್ಸರಿ ನಡೀತಾ ಇದೆ 51 ಇಯರ್ಸ್ದು. ಸೊ ಅದ್ರ ಪ್ರಯುಕ್ತ ಒಂದು ಕ್ಯಾಶ್ ಬ್ಯಾಕ್ ಆಫರ್ನ ಇಟ್ಟಿದ್ರು. ಸೊ ಅದರಲ್ಲಿ ಗಿಫ್ಟ್ ವೋಚರ್ಸ್ನ ಕೊಡ್ತಾರೆ. ಸೊ ಅದರಲ್ಲಿ ಏನು ಅಮೌಂಟ್ ಬರುತ್ತೆ ಅದಕ್ಕೆ ವರ್ತಾಗಿ ನಾವೇನಾದರೂ ಪರ್ಚೇಸ್ ಮಾಡ್ಬೋದು. ಆಕ್ಸೆಸರೀಸ್ನ, ಚಾರ್ಜಿಂಗ್ ಇರ್ಬೋದು, ಬ್ಲೂಟೂತ್ ಇರ್ಬೋದು, ಇಲ್ಲ ವಾಚಸ್ ಇರ್ಬೋದು, ಏನಾದರೂ ಪರ್ಚೇಸ್ ಮಾಡ್ಬೋದು. ಸೊ ಅದಕ್ಕೆ ನಮಗೆ ವರ್ತಾಗಿ ನಮಗೆ 1780 ರೂಪಾಯಿ ಕ್ಯಾಶ್ ಬ್ಯಾಕ್ ಏನೋ ಬಂತು ನಮಗೆ ಇದರಲ್ಲಿ. ಸೊ ಅದ್ರ ಜೊತೆಗೆ ಇನ್ನು 300 ಎಕ್ಸ್ಟ್ರಾ ತೊಗೊಂಡ್ರು, ಪೇ ಮಾಡಿ ತೊಗೊಂಡಿದ್ದು. ಇದೊಂದು ವಾಚ್ನ ಪರ್ಚೇಸ್ ಮಾಡಿದ್ವಿ. ಹೇಗಿದ್ರು ಈ ಥರ ವಾಚ್, ಸ್ಮಾರ್ಟ್ ವಾಚ್ ಇರಲಿಲ್ಲ. ಸೊ ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದ್ದೀವಿ. ಇದು ಬಂದು ಕನೆಕ್ಟ್ ಅಂತ ಇದೆ ಬ್ರ್ಯಾಂಡು. ಸೊ MRP ಬಂದು 7000 ಇದೆ, ಬಟ್ ನಮಗೆ ಸಿಕ್ಕಿದ್ದು 2080 ರೂಪೀಸ್ ಆಯಿತು ನಮಗೆ ಇದು ವಾಚು, ಡಿಸ್ಕೌಂಟ್ಸ್ ಎಲ್ಲ ಆಗಿ. ಸೊ ಇದರಲ್ಲಿ ಏನಂದರೆ ಬ್ಲ್ಯಾಕ್ ಕಲರ್ ಒಂದೇ ಇದ್ದಿದ್ದು, ನಂದು ಗೋಲ್ಡ್ ಇತ್ತು, ಬಟ್ ಗೋಲ್ಡು ಖಾಲಿ ಆಗಿದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಬ್ಲ್ಯಾಕೇ ಇರಲಿ ಅಂತ ತೊಗೊಂಡಿದ್ದೀವಿ. ಇನ್ನೂ ಏನು ಸೆಟ್ ಮಾಡಿಲ್ಲ, ಈಗಷ್ಟೇ ಓಪನ್ ಮಾಡ್ತಾ ಇರೋದು. ಸೊ ಈ ಥರ ಬಾಕ್ಸ್ ಟೈಪಲ್ಲಿದೆ ವಾಚು. ಸೊ ಇದಕ್ಕೆ ಸ್ಟ್ರ್ಯಾಪ್ ಬಂದ್ಬಿಟ್ಟು ಬ್ಲ್ಯಾಕ್ ಕಲರು ಚೈನ್ ಟೈಪಲ್ಲಿದೆ. ಸೊ ನಾವು ಇದಕ್ಕೆ ಬೇಕಾದರೆ ಬೇಕಾದ್ರೆ ಸಪ್ರೇಟ್ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೋಬೋದು, ಬ್ಲ್ಯಾಕ್ ಒನ್ನು ಮತ್ತು ಗೋಲ್ಡ್ ಒನ್. ಬಟ್ ಗೋಲ್ಡ್ ಒನ್ನು ಸ್ಟಾಕ್ ಖಾಲಿ ಆಗಿತ್ತು. ಸೊ ಹಾಗಾಗಿ ಇದಕ್ಕೆ ಬ್ಲ್ಯಾಕ್ ಸ್ಟ್ರ್ಯಾಪ್ ಬಂದಿದೆ. ಇನ್ನೂ ಕನೆಕ್ಟ್ ಎಲ್ಲ ಮಾಡ್ಕೊಂಡಿಲ್ಲ. ಸೊ ಫೋನೆಲ್ಲ ರೆಡಿ ಆದಮೇಲೆ ಇದಕ್ಕೆ ಕನೆಕ್ಟ್ ಮಾಡ್ಕೊಳ್ತೀವಿ. ಸ್ಟ್ರ್ಯಾಪ್ನ ಬೇಕಾದರೆ ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಗೊತ್ತಾಗಿರೋಂಥ ವಾಚು ಇದು ಬಂತು. ಸೊ ನನಗೆ ಮೇನ್ ಫೋನ್ ಬೇಕಾಗಿರೋದು, ನಂದು ಹಳೆ ಫೋನು ಕ್ಯಾಮ್ರಾ ಕ್ಲಾರಿಟಿ ಇರಲಿಲ್ಲ. ಸೊ ಹಾಗಾಗಿ ಇದು ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿದೆ, ವಾಟರ್ ರೆಸಿಸ್ಟೆನ್ಸ್ ಇದು. ಸೊ ಚೆನ್ನಾಗಿದೆ ಫೀಚರ್ಸು ಕೂಡ, ಹಾಗಾಗಿ ಈ ಫೋನ್ನ ಪರ್ಚೇಸ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಏನೇ ಇದ್ರು ಈ ಫೋನಲ್ಲೇ ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತೀವಿ. ಇಷ್ಟೇ. ಇವಾಗ ನೋಡ್ತಾ ಇರ್ಬೋದು ಕ್ಯಾಮ್ರಾ ಕ್ಲಾರಿಟಿ ಮಾತ್ರ ಸೂಪರ್ ಆಗಿದೆ. ನನಗಂತೂ ತುಂಬ ಖುಷಿ ಆಯಿತು. ಆ್ಯಂಡ್ ತುಂಬ ದಿನದಿಂದ ಅನ್ಕೋತಾ ಇದ್ದೆ ಫೋನ್ ಚೇಂಜ್ ಮಾಡಬೇಕು. ಅಂದರೆ 4 ಇಯರ್ಸ್ ಆಗಿತ್ತು ಆ ಫೋನ್ ತೊಗೊಂಡು. ಸೊ ಚೇಂಜ್ ಮಾಡಬೇಕು ಅಂತ ಅನ್ಕೋತಾ ಇದ್ದೆ. ನನಗೆ ಮೇನ್ ಫೋಟೋಸ್ ವೀಡಿಯೋಸು ಪಾಪ ಇರೋದ್ರಿಂದ ಎಲ್ಲರೂ ಹೊರಗಡೆ ಹೋಗ್ತೀವಿ. ಸೊ ಫೋಟೋಸ್ ತೊಗೋಬೇಕಾಗುತ್ತೆ, ವೀಡಿಯೋಸ್ ತೊಗೋಬೇಕಾಗುತ್ತೆ. ಸೊ ಅವ್ರ ಫೋನ್ಗೆ ವೆಯ್ಟ್ ಮಾಡಬೇಕಿತ್ತು ನಾನು ಇಷ್ಟು ದಿನ. ಸೊ ಇವಾಗ ನನ್ನ ಫೋನಲ್ಲೇ ನಾನು ವೀಡಿಯೋಸು ಫೋಟೋಸು ಮಾಡ್ಕೋಬೋದು ಅನ್ನೋದೊಂದು ದೊಡ್ಡ ಖುಷಿ ಸಿಗ್ತಿದೆ ನನಗೆ. ಆ್ಯಂಡ್ ತುಂಬ ಖುಷಿ ಆಯಿತು. ಸೊ ಫೈನಲಿ ನನಗೆ ಫೋನ್ ಕೊಡಿಸಿದ್ರು. ಒಂಥರ ಇದು ಆ್ಯನಿವರ್ಸರಿ ಗಿಫ್ಟ್ ಅಂತಲೇ ಹೇಳ್ಬೋದು. ನಾವು ಆ್ಯನಿವರ್ಸರಿನ ಸೆಲೆಬ್ರೇಷನ್ ಮಾಡ್ಕೊಳ್ಳಿಲ್ಲ ಸ್ವಲ್ಪ ಕಾರಣಾಂತರಗಳಿಂದ. ಸೊ ಆ ಗಿಫ್ಟು ಲೇಟಾಗಿ ಬಂದಿದೆ. ಖುಷಿ ಆಯಿತು. ಎಲ್ಲದಕ್ಕೂ ಒಂದು ಕಾಲಕ್ಕೆ ಕುಟುಕ್ ಬರಬೇಕಲ್ಲ. ಸೊ ಏನೇ ಸಿಗಬೇಕು ಅಂದ್ರೂ ಹಾಗಾಗಿ. ಆ್ಯಂಡ್ ಇವಾಗ ಕಾಫಿ ಕುಡಿಬೇಕು, ತಲೆನೋವು ತುಂಬ ಇದೆ. ಸೊ ಇಷ್ಟೇ ಗೈಸ್ ವಿಡಿಯೋ. ಆ್ಯಂಡ್ ನಾನು ಇದನ್ನೆಲ್ಲ ಶೇರ್ ಮಾಡ್ಕೋಬೇಕು, ನನ್ನ ಒಂದು ಖುಷಿ ಮೂಮೆಂಟ್ ನಾನು ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಈ ವಿಡಿಯೋನ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಥರ ಮಾಡಿಕೊಂಡು ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ನನಗೆ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟು ವೀಡಿಯೋಸು, ಫೋಟೋಸು ತುಂಬ ತೊಗೊಳೋದಿದ್ರೆ ಇದೆ ಫೋನಲ್ಲಿ ಕ್ಲಾರಿಟಿ ಇರೋದ್ರಿಂದ. ಸೊ ಹಾಗಾಗಿ ಇನ್ಮೇಲೆ ವೀಡಿಯೋಸ್ ಬರ್ತಾನೆ ಇರುತ್ತೆ. ಅಟ್ಲೀಸ್ಟ್ ಲಾಂಗ್ ವೀಡಿಯೋ ಇಲ್ಲ ಅಂದ್ರೂ ಶಾರ್ಟ್ ವೀಡಿಯೋಸ್ ಅಂತೂ ಇನ್ಮೇಲೆ ಡೈಲಿ ಒಂದೊಂದು ಅಪ್ಲೋಡ್ ಮಾಡ್ತಾ ಇರ್ತೀನಿ. 1-2 ಇಲ್ಲ ಮಾಡ್ತಾನೆ ಇರ್ತೀನಿ. ಕ್ಯಾಮ್ರಾ ಕ್ಲಾರಿಟಿ ಇಲ್ಲದೆ ಇರೋ ಕಾರಣ ನಾನು ಇಷ್ಟು ದಿನ ಯಾವುದೇ ವೀಡಿಯೋಸ್ನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಇವಾಗ ಸಿಕ್ಕಿದೆಲ್ಲ. ಸೊ ಇನ್ಮೇಲೆ ವೀಡಿಯೋಸ್ ಬರ್ತಾ ಇರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇಲ್ಲಿಗೆ ನಾನು ಬ್ಲಾಗ್ ಕೂಡ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.